ತಗೊಳ್ಳಿ ಸರ್, ಬೇಲ್ ತಂದಿದೀವಿ. ನಮ್ಮ ಅಪ್ಪನ ಬೇಗ ರಿಲೀಸ್ ಮಾಡಿ. ಹಲೋ, ಇರಿ ಸ್ವಲ್ಪ. ನಮ್ಮ ಮೇಡಮು ಹೊರಗಡೆ ಹೋಗಿದ್ದಾರೆ. ಅವ್ರು ಬಂದ್ಮೇಲೆ ಅವ್ರು ನೋಡ್ಬಿಟ್ಟು ಆಮೇಲೆ ಅವ್ರು ಹೇಳಿದ್ರೆ ರಿಲೀಸ್ ಮಾಡ್ತೀವಿ ನಾವು. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅವ್ರು ಬರೋವರೆಗೂ. ಎಲ್ಲೋಗಿದ್ದಾರೆ ನಿಮ್ಮ ಮೇಡಮ್? ಅಷ್ಟೆಲ್ಲ ಬೈದ್ಬಿಟ್ರು ಬೇಲ್ ತಗೊಂಬನ್ನಿ ಬಿಡಿಸ್ಕೊಂಡು ಹೋಗಿ ಅಂತ ಹೇಳಿ. ಈಗ ಬೇಲ್ ತಂದ್ರೆ ಇನ್ನೂ ಮೇಡಮ್ ಬರ್ಬೇಕು ಅಂತ ಹೇಳ್ತಾ ಇದ್ದೀರಾ? ಎಲ್ಲೋಗಿದ್ದಾರೆ ಅವರು? ಅವ್ರು ಎಷ್ಟೊತ್ತಿಗೆ ಬರ್ತಾರೆ? ಏನ್ರಿ ಈ ತರ ಮಾತಾಡ್ತಾ ಇದೀರಲ್ಲ? ನೀವೊಬ್ರು ಎಜುಕೇಟೆಡ್ ಆಗಿ ಎಲ್ಲಿ ಯಾವ ತರ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ? ಬೆಳಗ್ಗೆ ಇನ್ನೂ ನಮ್ಮ ಮೇಡಮು ನಿಮ್ಗೆ ಸರಿಯಾಗಿ ಒಂದು ಕೊಟ್ಬಿಟ್ಟು ಹೇಳಿದ್ದಾರೆ, ವಾರ್ನಿಂಗ್ ಕೊಟ್ಟಿದ್ದಾರೆ, ಹಿಂಗೆಲ್ಲ ಮಾತಾಡಬಾರ್ದು ಅಂತ. ಮತ್ತೆ ಅದೇ ತರ ಮಾತಾಡ್ತಿರಲ್ಲ. ಸ್ವಲ್ಪ ತಾಳ್ಮೆ ಇರಬೇಕು ಮನುಷ್ಯ ಅಂದಮೇಲೆ. ಮೇಡಮು ಏನೋ ಒಂದು ಕೇಸ್ ಮೇಲೆ ಹೊರಗಡೆ ಹೋಗಿದ್ದಾರೆ, ಬರ್ತಾರೆ. ಒಂದು 10 ನಿಮಿಷ, 1/4 ಗಂಟೆ ಒಳಗಡೆ ಬರ್ಬೋದು ಅನ್ಸುತ್ತೆ. ಸ್ವಲ್ಪ ವೆಯ್ಟ್ ಮಾಡಿ. ನೇತ್ರ, ಮೇಡಮ್ ಬಂದ್ಮೇಲೆ ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ ತಾನೇ? ಸುಮ್ಮನೆ ಇರು, ಯಾಕಂಗೆ ಮಾತಾಡ್ತಾ ಇದೀಯಾ? ಸುಮ್ಮನೆ ಮಾತಾಡ್ಬಿಟ್ಟು ಅವ್ರ ಹತ್ರ ಯಾಕಂಗೆ ಬೈಸ್ಕಂತ ಹೇಳು. ಈ ಥರ ಎಲ್ಲ ಮಾತಾಡಬಾರ್ದು ಇಲ್ಲೆಲ್ಲ ಬಂದು. ನೀನಿಂಗೆ ಅವರಿಗೂ ಇವ್ರಿಗೂ ಎದ್ರಕಂಡೆ ಮತ್ತೀಗ ಅಪ್ಪಯ್ಯ 4-5 ದಿವಸ ಆದ್ರೂ ಜೈಲಲ್ಲೇ ಕೊಳೆಯಂಗಾಗಿರೋದು. ನೀನೊಂದಿಷ್ಟು ಜೋರಾಗಿ ಧೈರ್ಯವಾಗಿ ಮಾತಾಡ್ಬೇಕು. ಯಾರು ಏನು ಮಾಡಲ್ಲ. ಅಲ್ಲ, ತಪ್ಪು ಮಾಡದೇ ಇದ್ರೆ ಯಾರು ಏನು ಮಾಡಕ್ಕಾಗಲ್ಲ ನಮ್ಮನ್ನ. ಸ್ವಲ್ಪ ಧೈರ್ಯವಾಗಿ ಮಾತಾಡೋದ್ ಕಲ್ತ್ಕ. ಅಲ್ಲ, ನಾನು ಹುಡುಗಿಯಾಗಿ ಇಷ್ಟು ಧೈರ್ಯವಾಗಿ ಮಾತಾಡ್ತಾ ಇದ್ದೀನಿ. ನೀನು ಹುಡುಗರಾಗಿ ಎದ್ರಕಂತೀಯಲ್ಲ ಇನ್ನೊಬ್ರ ಎದುರಿಗೆ ಮಾತಾಡಕ್ಕೆ. ಪೊಲೀಸ್ನರ ಆದ ತಕ್ಷಣ ಅವರೇನೇನು ಮೇಲಿಂದ ಇಳಿದು ಬಂದಿದ್ರ? ಅವ್ರಿಗೂ ಕಾನೂನು ಎಲ್ಲ ಇರುತ್ತೆ. ಮಾತಾಡ್ದೇಕ್ಕೆ ಯಾರನ್ನು ಒಳಗಾಕಕ್ ಬರಲ್ಲ. ನೇತ್ರ, ಯಾಕೆ ಅಷ್ಟೊಂದು ಜೋರಾಗಿ ಹಾರಾಡ್ತಾ ಇದ್ಯಾ? ಇದು ಪೊಲೀಸ್ ಸ್ಟೇಷನ್, ಸ್ವಲ್ಪ ನಿಧಾನವಾಗಿ ಮಾತಾಡು. ಅವರೇ ಹೇಳ್ತಾ ಇದ್ದಾರೆ ತಾನೇ, ಇನ್ಸ್ಪೆಕ್ಟ್ರು ಇಲ್ಲ ಎಲ್ಲ ಹೊರಗಡೆ ಕೇಸ್ ಮೇಲೆ ಹೋಗಿದ್ದಾರೆ, ಬರೋವರೆಗೂ ವೆಯ್ಟ್ ಮಾಡಿ ಅಂತನ. ಅದಕ್ಕೆ ಅಷ್ಟು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಕ್ಕೆ ಯಾಕೆ ಇಷ್ಟೊಂದು ಹಾರಾಡ್ತಾ ಇದೆಯಾ? ಅಲ್ಲ, ಇಷ್ಟು ದಿನನೇ ಕಾದಿದ್ದೀವಂತೆ, ಇನ್ನೊಂದು ಸ್ವಲ್ಪ ಹೊತ್ತು ಕಾಯಕ್ಕಾಗಲ್ವಾ? ಸುಮ್ಮನೆ ಇರು ಒಂದು ಸ್ವಲ್ಪ ಹೊತ್ತು. ಎಲ್ಲಿ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ ನಿನಗೆ. ಇದು ಪೊಲೀಸ್ ಸ್ಟೇಷನ್, ಮನೆ ಅಲ್ಲ ಬಾಯಿಗೆ ಬಂದಂಗೆ ನೀನು ಮಾತಾಡೋಕ್ಕೆ. ಅಣ್ಣ, ನಿನಗೆ ಅಪ್ಪನ ಮೇಲೆ ಪ್ರೀತಿ ಇಲ್ಲ ಅನ್ಸುತ್ತೆ, ಅದಕ್ಕೆ ಹಿಂಗೆ ಮಾತಾಡ್ತಾ ಇದ್ಯಾ. ಅಪ್ಪನ ಮೇಲೆ ಪ್ರೀತಿ ಇದ್ದಿದ್ರೆ ಇಷ್ಟೊತ್ತಿಗೆ ಯಾವಾಗಲೂ ರಿಲೀಸ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ದೆ. ಅಲ್ಲ, ಅಪ್ಪಗೆ ಬೇಲ್ ತಗೋಬೇಕು ಅಂತಂದ್ರೆ ನಾನೇ ಬರ್ಬೇಕಾಯ್ತು ನೋಡು. ನೀನು ಇಷ್ಟು ದಿನ ಇದ್ದನು ನಿನ್ನ ಕೈಲಿ ಏನೂ ಆಗಿಲ್ಲ. ಇನ್ನನ ಕಾಯ್ಬೇಕು ಅಂತಂದ್ರೆ ಯಾರ ಕೈಲಾಗುತ್ತೆ? 4-5 ದಿವಸ ಅಪ್ಪಯ್ಯ ಜೈಲಾಗೆ ಐತಿ. ಅಪ್ಪಯ್ಯ ಜೈಲಾಗೆ ಐತಿ ಅನ್ನೋದು ನಿನ್ಗೇನಾದ್ರೂ ಸ್ವಲ್ಪನಾದ್ರೂ ತಲೆಗೆ ಇದ್ದಿದ್ರೆ ನೀನು ಹಿಂಗೆ ಹೇಳ್ತಿರ್ಲಿಲ್ಲ. ನೇತ್ರ, ಸುಮ್ಮನೆ ಇರು. ಅಪ್ಪನ ಮೇಲೆ ನನಗೂ ಪ್ರೀತಿ ಐತಿ ಇರೋದಕ್ಕೆ ಮತ್ತೀಗ ನಾನು ಅವ್ರ ಜೈಲಿಗೆ ಬಂದಾಗಿಂದ ನಾನು ಲಾಯರ್ ತಕೋ ಕೋರ್ಟಿಗೂ ಅಲ್ಲಿಗೂ ಇಲ್ಲ ಅಲ್ದು ಇವತ್ತು ಬೇಲ್ ಸಿಗಂಗೆ ಮಾಡಿದ್ದೀನಿ. ಏನು ನೀನು ಬಂದ ತಕ್ಷಣ ಬೇಲ್ ಸಿಕ್ಕಿಲ್ಲ, ಇದು ನಾನು ಓಡಾಡಿರೋದಕ್ಕೆ ಸಿಕ್ಕಿರೋದು. ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕ. ಮೇಡಮ್ ಬರ್ತಾರೆ ಈಗಲೂ ಆಗ್ಲನ. ಆ ಮೇಡಮ್ ಬಂದಾಗ ಅದು ಇದು ಮಾತಾಡಿ ಆಮೇಲೆ ಅವ್ರಿಗೆ ಸಿಟ್ಟು ತರಿಸ್ಬೇಡ ನೀನು. ಕಣ ಅಣ್ಣ, ಬೇಲ್ ಸಿಗಕ್ಕೆ ಇಷ್ಟು ದಿನ ಕಾಯ್ದಿದೀವಿ. ಬೇಲ್ ಸಿಕ್ಕಿದ್ಮೇಲೂ ಇನ್ನೂ ಕಾಯ್ಬೇಕು ಅಂದ್ರೆ ಯಾರ ಕೈಲಾಗುತ್ತೆ ಹೇಳು? ಅವರು ಅದು ಯಾವ ಕೇಸ್ ಮೇಲೆ ಅದು ಯಾವ ಊರಿಗೆ ಹೋಗ್ಯಾರೋ ಏನೋ ಇನ್ಸ್ಪೆಕ್ಟ್ರು, ಅವ್ರು ಬರೋ ತಕ್ಕ ನಾವು ಇಲ್ಲಿ ಕಾಯ್ಬೇಕು ಅಂದ್ರೆ ನನ್ನ ಕೈಲಂತೂ ಕಾಯಕ್ಕಾಗಲ್ಲಪ್ಪ. ನೋಡ್ ನೇತ್ರ, ಅವರೇ ಹೇಳ್ತಾ ಇದ್ದಾರೆ ತಾನೇ, ಇನ್ನು 1/4 ಗಂಟೆ 1/2 ಗಂಟೆ ಒಳಗಡೆ ಬರ್ತಾರೆ ಮೇಡಮು, ಕಾಯಿರಿ ಅಂತ ಹೇಳಿ. ಎಲ್ಗೋಗಿದ್ರು ಬರ್ತಾರೆ, ಸುಮ್ಮನೆ ಇರು. ಅದು ಯಾಕೆ ಹಂಗೆ ಬಾಯಿ ಮಾಡ್ತಾ ಇದ್ಯಾ? ನೀನು ಹೇಳೋದು ಅರ್ಥ ಆಗುತ್ತೋ ಇಲ್ವೋ? ನೋಡಿ ಇವ್ರೆ, ನೀವು ಎಷ್ಟೇ ಕೂಗಾಡಿದ್ರು ಮೇಡಮ್ ಬರೋವರೆಗೂ ನಿಮ್ಮ ಅಪ್ಪರ್ನು ರಿಲೀಸ್ ಮಾಡೋಕ್ಕಾಗಲ್ಲ, ಆಯ್ತಾ? ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಮೇಡಮ್ ಬರೋವರೆಗೂ ಸ್ವಲ್ಪ ಹೊತ್ತು ಕೂತ್ಕೊಂಡಿರಿ. ಅದು ಯಾಕೆ ಹಂಗೆ ಮಾತಾಡ್ತಾ ಇದ್ದೀರಾ? ಕೂತ್ಕೊಳ್ಳಿ ಇಲ್ಲಿ ಟೇಬಲ್ ಮೇಲೆ, ಬರ್ತಾರೆ ಮೇಡಮ್. ಸರ್, ಅವಳು ಸ್ವಲ್ಪ ಹಂಗೇನೆ ಸಿಟ್ಟು ಜಾಸ್ತಿ, ಅದಕ್ಕೆ ಹಂಗೆ ಮಾತಾಡ್ತಾಳೆ. ನಾವು ಇಲ್ಲೇ ಕಾಯ್ತಾ ಇರ್ತೀವಿ ಸರ್. ಮೇಡಮ್ ಬಂದಮೇಲೆ ಬೇಲ್ ತಗೊಂಡು ನಮ್ಮ ಅಪ್ಪನ ರಿಲೀಸ್ ಮಾಡಿ ಸರ್. ನಮ್ಮ ಅಪ್ಪ ಮತ್ತೆ ತಿಪ್ಪಿ ಅವ್ರಿಗೆ ಇಬ್ರಿಗೂ ಬೇಲ್ ತಂದಿದ್ದೀವಿ ಸರ್ ನಾವು. ಸರಿ ಆಯ್ತು, ನಿಮ್ಗಿರೋಷ್ಟು ತಾಳ್ಮೆ ನಿಮ್ಮ ತಂಗಿಯವ್ರಿಗೆ ಇಲ್ವಲ್ರಿ? ಅದು ಯಾಕೆ ಆ ಥರ ಆಡ್ತಾರೆ ಅವರು? ಬೆಳಗ್ಗೆನೂ ಹಂಗೆ ಆಡಿ ಮೇಡಮ್ ಹತ್ರ ಸುಮ್ಮನೆ ಬೈಸ್ಕೊಂಡ್ರು ಅವರು. ಈಗಲೂ ಅದೇ ಥರ ಮಾತಾಡ್ತಾರಲ್ಲ. ಸರಿ, ನಾನು ಇಲ್ಲೇ ಹೋಗಿ ಟೀ ಕುಡ್ದು ಬರ್ತೀನಿ, ಇಲ್ಲೇ ಕೂತ್ಕೊಂಡಿರಿ. ನೋಡಿ, ನಾನಾಗೋಷ್ಟೊತ್ತಿಗೆ ಹಿಂಗೆ ಒಳ್ಳೆ ಮಾತಿನಲ್ಲಿ ಹೇಳ್ತಾ ಇದ್ದೀನಿ. ನಮ್ಮ ಮೇಡಮ್ ಎದುರಿಗೆ ಏನಾದ್ರೂ ಈ ಥರ ಮಾತಾಡಿದ್ರೆ ಅಷ್ಟೇನೆ, ಇನ್ನೂ ಒಂದು ದಿವಸ ಲೇಟ್ ಮಾಡಿಬಿಡ್ತಾರೆ ನಿಮ್ಮ ಅಪ್ಪನ ರಿಲೀಸ್ ಮಾಡೋಕ್ಕೆ. ಅದಕ್ಕೇನೆ ಸ್ವಲ್ಪ ತಾಳ್ಮೆಯಿಂದನ ಕಾಯ್ತಾ ಕೂತಿರಿ, ಬರ್ತೀನಿ ಬೇಗ ಟೀ ಕುಡ್ದು. ಯಾಕೆ ಲೇಟ್ ಮಾಡ್ತಾರೆ ಅಂತ? ನಾವು ಬೇಲ್ ತಂದಿದ್ದೀವಿ ತಾನೇ, ಇನ್ನೊಂದು ದಿವಸ ಯಾಕೆ ಲೇಟ್ ಆಗುತ್ತೆ? ಇವತ್ತು ರಿಲೀಸ್ ಮಾಡಬೇಕು ಅಷ್ಟೇನೆ, ಎಷ್ಟೊತ್ತಾದ್ರೂ ಆಗಲಿ ನಾವು ಇಲ್ಲೇ ಕಾಯ್ತಾ ಇರ್ತೀವಿ. ನೇತ್ರ, ನೀನು ಸುಮ್ಮನೆ ಹಿಂಗೆಲ್ಲ ಮಾತಾಡಿ ಆಮೇಲೆ ಆ ಮೇಡಮು ಇವತ್ತು ರಿಲೀಸ್ ಮಾಡೋಕ್ಕಾಗಲ್ಲ ನಾಳೆ ಬನ್ನಿ ಅಂತಂದ್ರೆ ಏನು ಮಾಡ್ತೀಯಾ? ಬಾಯಿ ಮುಚ್ಕೊಂಡು ನಿಂತ್ಕ. ಆ ಸರ್ ಹೇಳ್ತಾ ಇದ್ದಾರೆ ತಾನೇ, ಏನಾದರೂ ನೀವು ಹಿಂಗೆ ಮಾತಾಡಿದ್ರೆ ಮೇಡಮು ಇನ್ನನ ಇವತ್ತು ಬಿಡೋದಿಲ್ಲ, ನಾಳೆ ಬಿಡ್ತಾರೆ ಅಂತಾನ. ಸುಮ್ಮನಿರು, ಆಮೇಲೆ ನೋಡು ಆ ಮೇಡಮ್ ಬಂದಾಗ ನೀನು ಹಿಂಗೆಲ್ಲ ಮಾತಾಡಬೇಡ, ಸುಮ್ಮನಿರು. ನಾನೆಲ್ಲ ಮಾತಾಡ್ತೀನಿ, ಬಾ ಕೂತ್ಕೊಬ ಒಂದು ಸ್ವಲ್ಪ ಹೊತ್ತು ಆ ಮೇಡಮ್ ಬರೋವರೆಗೂ. ಸರ್, ನೀವು ಹೋಗಿ ಸರ್, ಟೀ ಕುಡ್ದು ಬನ್ನಿ. ಅಲ್ಲ ಸರ್, ನಾವು ಬೇಲ್ ತಗೊಂಬಂದು ಕಾಯ್ಕೊಂಡು ಕೂತ್ಕೋಬೇಕಾ ಇಲ್ಲಿ? ಮೇಡಮ್ ನೋಡಿದ್ರೆ ಯಾವುದೋ ಕೇಸ್ ಮೇಲೆ ಯಾವ ಊರಿಗೆ ಹೋಗ್ಯಾರೋ ಏನೋ, ನೀವು ನೋಡಿದ್ರೆ ಟೀ ಕುಡಿಯೋಕಂತ ಹೇಳಿ ಹೊರಗಡೆ ಹೋಗ್ತೀರಾ. ನಾವಿನ್ನು ಎಷ್ಟೊತ್ತಂತ ವೇಟ್ ಮಾಡಬೇಕು ಇಲ್ಲಿ? ಇನ್ನು ಎಷ್ಟೊತ್ತು ಕಾಯ್ಬೇಕು ಅದನ್ನಾದ್ರೂ ಹೇಳಿ. ನೋಡಿ, ನಮಗೆ ನಿಮ್ಮ ಅಪ್ಪಾರ್ದು ಒಂದೇ ಕೇಸ್ ಅಲ್ಲ ಇರೋದು. ಎಲ್ಲ ಬೇಜಾನ್ ಕೇಸ್ಗಳು ಬರ್ತವೆ, ಎಲ್ಲ ಕೇಸನ್ನು ನೋಡಬೇಕು. ನಮ್ಮ ಮೇಡಮು ಯಾವುದೋ ಬೇರೆ ಕೇಸ್ ಮೇಲೆ ಹೋಗಿದ್ದಾರೆ, ಬರ್ತಾರೆ. ನಾನು ಬೆಳಗ್ಗೆಯಿಂದ ಟೀ ಕುಡ್ದಿಲ್ಲ, ಹಂಗಾಗಿ ಸ್ವಲ್ಪ ತಲೆ ಬೇರೆ ನೋಯ್ತೈತಿ. ಅದಕ್ಕೆ ಈಗ ಟೀ ಕುಡ್ದು ಬೇಗ ಬರ್ತೀನಿ, ಸುಮ್ಮನೆ ಕೂತ್ಕೊಂಡಿರಿ. ನೇತ್ರ, ಬಾ ನೇತ್ರ, ಕೂತ್ಕೋಬಾ. ಅದು ಯಾಕೆ ನಿಂತ್ಕೊಂಡೇ ಇದೀಯಾ? ಕೂತ್ಕೊಳ್ಳಪ್ಪ, ಕೂತ್ಕೊ ನೀನು. ಮಹಾರಾಜ ನೋಡು, ನಿನ್ಗೊಂದಿಷ್ಟು ಚಿಂತೆನೆ ಇಲ್ಲ. ಅಪ್ಪ ಈ ಜೈಲಾಗ ಐತಲ್ಲ ಅಂತಾನ, ಇನ್ನ ಕುಕ್ಕಂಡಿರೋದು ನೋಡು.
ನನಗೆ ಅಪ್ಪನ ಎಷ್ಟೊತ್ತಿಗೆ ಬಿಡಿಸ್ಕೊಂಡು ಮನೆ ಕರ್ಕೊಂಡು ಹೋಗ್ತೀವಿ ಅಂತಾನ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನೀನು ಬಾ ಕುಕ್ಕ ಬಾ ಅಂತಾನ ಎಷ್ಟು ಕೂಲ್ ಆಗಿದೀಯ ನೋಡು. ನೇತ್ರ ಏನ್ ಮಾತಾಡ್ತಾ ಇದೀಯ ನೀನು? ನೀನ್ ಎಷ್ಟೇ ಹಾರಾಡಿದ್ರು ಅವರು ಬಿಡೋ ಟೈಮ್ನಾಗೇನೆ ಬಿಡೋದು. ಸುಮ್ಮನೆ ನೀನು ಜಾಸ್ತಿ ಮಾತಾಡ್ದಷ್ಟು ಲೇಟ್ ಮಾಡ್ತಾರೆ ನೋಡು. ಸುಮ್ಮನೆ ಬಾ ಕುತ್ಕ ಬಾ. ಅದ್ ಯಾಕೆ ಹಂಗ ಆಡ್ತಾ ಇದೆಯಾ? ಮೇಡಮ್ ಬರ್ತಾರೆ ಈಗ. ಪೊಲೀಸ್ನವರು ಅಂದಮೇಲೆ ಎಷ್ಟೊಂದು ಕೇಸ್ಗಳು ಇರ್ತವೆ. ಎಲ್ಲ ಕೇಸನ್ನು ನೋಡ್ಬೇಕಲ್ಲ. ಎಲ್ಲ ಹೋಗಿದ್ದಾರೆ ಬರ್ತಾರೆ ಅಂತ ಹೇಳಿದ್ರು ತಾನೇ ಅವರು. ಬರ್ತಾರೆ ಬಾ, ಸುಮ್ಮನಿರು. ನೀನು ಯಾಕೆ ಅಷ್ಟೊಂದು ಟೆನ್ಷನ್ ತಾಂತೀಯ? ನನಗೂ ಅಪ್ಪನ ಮೇಲೆ ಪ್ರೀತಿ ಐತಿ, ಅದಕ್ಕೆ ಮತ್ತೀಗ ಬಿಡಿಸ್ಕೊಂಡು ಹೋಗಕ್ಕೆ ಇಷ್ಟು ದಿನ ಅಲ್ದಿರೋದು. ನೀನ್ ಕುತ್ಕೊಳಪ್ಪ, ನಿನಗೇನು ಟೆನ್ಷನ್ ಇಲ್ಲ. ನಿನಗೇನು ನಿನ್ ಹೆಂಡತಿ ನಿನ್ ಮಗಳು ಚೆನ್ನಾಗಿದೆ ಸಾಕು. ಅಪ್ಪಗೆ ಏನಾದ್ರೂ ಆಗ್ಲೇಳು, ಅಮ್ಮಗೆ ಏನಾದ್ರೂ ಆಗ್ಲೇಳು, ನಿನಗೇನಾಗ್ಬೇಕಾಗಿತ್ತಲ್ವೇ? ನಿನ್ ಹೆಂಡತಿಗೆ ಏನಾದ್ರೂ ತೊಂದರೆ ಆದಾಗ ಅವಾಗ ನಿನಗೆ ಟೆನ್ಷನ್ ಆಗೋದು ಅನ್ಸುತ್ತೆ. ಅಪ್ಪಗೆ ಏನಾನ ಆಗ್ಲೇಳು, ಅಮ್ಮಂಗ್ ನಿನಗೆ ಅದಕ್ಕೇನೆ ಹಿಂಗ ಇದೆಯಾ ನೀನು? ನೇತಾ ಸುಮ್ಮನೆ ಬಾಯಿ ಮುಚ್ಚು. ಯಾಕಂಗ್ ಮಾತಾಡ್ತಾ ಇದೆಯಾ? ಇವಾಗ ನನ್ನ ಹೆಂಡತಿ ನನ್ನ ಮಗಳ ವಿಷಯ ನಿನಗೆ ಯಾಕೆ ಬೇಕು? ಈಗ ಅಪ್ಪಯ್ಯನ ಬಿಡಿಸ್ಕೊಂಡು ಹೋಗಕ್ಕೆ ಬಂದಿದ್ದೀವಿ, ಸುಮ್ಮನಿರು. ಜಾಸ್ತಿ ಮಾತಾಡಬೇಡ ನೀನು. ಆಯ್ತು ಬಿಡಪ್ಪ, ಬಾಯಿ ಮುಚ್ಕೊಂಡೇ ಇರ್ತೀನಿ. ನಿನಗೆ ನಿನ್ ಹೆಂಡತಿ ನಿನ್ ಮಗಳು ನಿಮ್ಮ ಅತ್ತೆ ಮಾವ ಅಷ್ಟೇನೆ ಮುಖ್ಯ. ಅಪ್ಪಯ್ಯ ಅಮ್ಮಯ್ಯ ತಂಗಿಯರು ಏನಾನ ಆದ್ರೂ ನಿನಗೆ ಏನು ಇಲ್ಲ ಚಿಂತೆ. ಯಾಕ್ರಿ ಯಾಕೆ ಇಷ್ಟು ಜೋರ ಮಾತಾಡ್ತಾ ಇದ್ದೀರಾ? ನೇತ್ರ ಇನ್ಸ್ಪೆಕ್ಟರ್ ಬಂದ್ರು, ಸೈಲೆಂಟ್ ಆಗಿರು. ಮಾತಾಡಬೇಡ ನೀನು, ನಾನೆಲ್ಲ ಮಾತಾಡ್ತೀನಿ ಅವ್ರ ಹತ್ರ. ಓ ಏನ್ರಿ ಮೇಡಮ್ ಅವರೇ, ಏನೋ ಕೈಯಲ್ಲಿ ಹಿಡ್ಕೊಂಡ್ ಬಂದು ಬಿಟ್ಟಿದ್ರಾ? ತಂದ್ರ ಬೇಲ್ ನಿಮ್ಮ ಅಪ್ಪನ್ಗೆ? ಬೇಲ್ ತಂದಿದೀವಿ, ಬೇಗ ರಿಲೀಸ್ ಮಾಡಿ ನಮ್ಮ ಅಪ್ಪಯ್ಯನ. ನಾವು ಅವಾಗಿಂದ ಕಾಯ್ತಾ ಇದೀವಿ, ನೀವು ಇವಾಗ ಬರ್ತೀರಾ ಅವಾಗ ಬರ್ತೀರಾ ಅಂತ ಹೇಳಿ. ನೀವು ಎಲ್ಲೋಗಿದ್ರೋ ಏನೋ, ನಿಮ್ ಪೊಲೀಸ್ ಅವರು ನೀವು ಬರೋ ತಕನ ರಿಲೀಸ್ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ರು. ಅದಕ್ಕೆ ಕಾಯ್ತಾ ಇದೀವಿ ಅವಾಗಿಂದನ. ನಾವು ಬೇಗ ಮನೆಗೆ ಹೋಗ್ಬೇಕು, ನಮ್ಮ ಅಪ್ಪನ ಬೇಗ ಬಿಡಿ. ಯಾವ್ದೋ ಒಂದು ಕೇಸ್ ಮೇಲೆ ಬೇರೆ ಕಡೆ ಹೋಗಿದ್ವಿ. ಸರಿ, ಬೇಲ್ ತಗೊಂಬಂದ್ರ? ತಗೊಳ್ಳಿ ನೋಡಿ. ನೇತ್ರ ನೀನ್ ಹಿಂದೆ ಬಾ, ನಾನ್ ಮಾತಾಡ್ತೀನಿ ಅವ್ರ ಹತ್ರ. ಮೇಡಮ್, ತಿಪ್ಪೆ ಮತ್ತೆ ನಮ್ಮ ಅಪ್ಪಗೆ ಇಬ್ರಿಗೂ ಬೇಲ್ ತಂದಿದ್ದೀವಿ. ಬೇಗ ಸ್ವಲ್ಪ ರಿಲೀಸ್ ಮಾಡಿ ಮೇಡಮ್. ಆಗಲೇ ತುಂಬ ಹೊತ್ತಾಯ್ತು ನಾವು ಇಲ್ಲಿ ಬಂದು. ನೀವು ಬರಲಿ ಅಂತ ಹೇಳಿದ್ರು ಸರ್, ಅದಕ್ಕೆ ಇಲ್ಲೇ ಕಾಯ್ತಾ ಇದ್ವಿ. ಬೇಗ ರಿಲೀಸ್ ಮಾಡಿ ಮೇಡಮ್, ಹೋಗ್ಬೇಕು ನಾವು. ಹೌದಾ? ಮತ್ತೆ ಇನ್ನೊಬ್ರು ಅವರು ಯಾರು ಗೌರಿ ಅನ್ನೋರು ಇದಾರಲ್ಲ, ಅವರಿಗೆ ಬೇಲ್ ತಂದಿಲ್ವಾ ನೀವು? ಯಾಕೆ ಹೇಳ್ರಿ, ಕಣ್ಕೊಂಡವ್ರಿಗೆಲ್ಲಾಗೂ ಬೇಲ್ ತರಕ್ಕೆ ನಾವೇನೇನ ಅಲ್ಲಿ ಧರ್ಮದ ಚಿತ್ರ ನಡೆಸ್ತಾ ಇಲ್ಲ. ಬೇಕು ಅಂದ್ರೆ ಅವ್ರ ಅಪ್ಪಯ್ಯ ಅಮ್ಮಯ್ಯ ಅಣ್ಣಯ್ಯ ಹತ್ತಿಗೆ ಎಲ್ಲ ಇದಾರೆ, ಬೇಕಾದ್ರೆ ಬಂದು ಬಿಡಿಸ್ಕೊಂಡು ಹೋಗ್ತಾರೆ. ಮೊದ್ಲು ನಮ್ಮ ಅಪ್ಪಯ್ಯನೂ ಮತ್ತೆ ಆ ತಿಪ್ಪೆನ ಬಿಡುಗಡೆ ಮಾಡಿ ನಾವು ಹೋಗ್ಬೇಕು. ನೇತ್ರ ಬಾಯಿ ಮುಚ್ಚು, ಮಾತಾಡ್ಬೇಡ ಅಂತ ಹೇಳ್ತೆ ತಾನೇ? ರೀ ರಾಜಾ ಅವ್ರೆ, ಯಾಕ್ರಿ ನಿಮ್ ತಂಗಿಗೆ ಇಷ್ಟೊಂದು ಸಿಟ್ಟು? ಅಲ್ಲ, ಬೆಳಗ್ಗೆಯಿಂದ ವಾರ್ನಿಂಗ್ ಮಾಡಿದೀನಿ ಈ ತರ ಎಲ್ಲ ಮಾತಾಡಬಾರ್ದು ಅಂತೇಳಿ, ಮತ್ತೆ ಅಷ್ಟು ಜೋರಾಗಿ ಮಾತಾಡ್ತಾರಲ್ಲ ಇವರು. ಮೇಡಮ್, ನಾವು ಹಂಗೆ ಸ್ವಲ್ಪ ಬಾಯಿ ಜೋರು. ನಾವು ಒಳಗೊಂದು ಹೊರಗೊಂದು ಇಲ್ಲ, ಮನಸ್ನಾಗ ಏನಿರುತ್ತೋ ಅದನ್ನೇ ಮಾತಾಡ್ಬಿಡ್ತೀವಿ. ನಮ್ಗೂ ಆ ಗೌರಿ ಅವ್ರಿಗೂ ಏನು ಸಂಬಂಧ ಇಲ್ಲ. ರಿಲೀಸ್ ಮಾಡಿ ಅಂತ ಹೇಳಿದೆ ಅಷ್ಟೇನೆ. ಅಲ್ರಿ, ಅವರು ನಿಮ್ಮೂರೇ ತಾನೆ, 3 ಜನನು ಒಂದೇ ಕೇಸ್ ಮೇಲೆ ತಾನೆ ಒಳಗಾಕಿರೋದು. ಅದಕ್ಕೆ ಆತರ ಕೇಳಿದೆ ಅಷ್ಟೇನೆ. ಅದಕ್ಕೆ ಯಾಕೆ ಅಷ್ಟೊಂದು ಸಿಟ್ಟು ಮಾಡ್ಕೊಂತೀರಾ? ಅಲ್ಲ, ಪೊಲೀಸ್ ಆಗಿರೋ ನಾವೇನೆ ಇಷ್ಟು ಕೂಲಾಗಿ ಮಾತಾಡ್ತಾ ಇದೀವಿ, ನಿಮ್ಗೆ ಯಾಕ್ರಿ ಅಷ್ಟೊಂದು ಸಿಟ್ಟು? ಮೇಡಮ್ ಸಾರಿ ಮೇಡಮ್, ಅವಳು ಸ್ವಲ್ಪ ಹಂಗೇನೆ ಸಿಟ್ಟು ಜಾಸ್ತಿ, ಏನು ತಪ್ಪು ತಿಳ್ಕೊಬೇಡ್ರಿ ಮೇಡಮ್. ಸರಿ ಸರಿ ಆಯ್ತು ಬಿಡಿ. ನಮ್ಗೇನು ಬೇಲ್ ತಂದಿದ್ದೀರಲ್ಲ, ರಿಲೀಸ್ ಮಾಡ್ತೀವಿ, ಕರ್ಕೊಂಡು ಹೋಗಿ. ರವಿ, ಅವರು ಸಿದ್ದಪ್ಪರು ಮತ್ತೆ ತಿಪ್ಪೆ ಅವ್ರನ್ನ ಕರ್ಕೊಂಬನ್ನಿ ಹೋಗಿ. ಓಕೆ ಮೇಡಮ್, ಕರ್ಕೊಂಬರ್ತೀನಿ. ಯಪ್ಪ ಬಾರಪ್ಪ, ಮೊದ್ಲು ಇಲ್ಲಿಂದ ನಾವು ಹೋಗ್ಬಿಡ್ಬೇಕು. ಬಾ ನಡಿ ಹೋಗೋಣ, ಬೇಲ್ ಕೊಟ್ಟಿದೀವಿ, ಇನ್ನೇನು ತೊಂದರೆ ಇಲ್ಲ, ಬಾ ನಾನಿದ್ದೀನಿ. ಅಪ್ಪ ಹೆಂಗೋ ಸದ್ಯ ಬೇಲ್ ಸಿಕ್ತಲ್ಲ ನಿಮ್ಗೆ, ಅಷ್ಟೇ ಸಮಾಧಾನ. ನಡೀರಿ ಹೋಗೋಣ ಮನೆಗೆ. ರೀ ಸಿದ್ದಪ್ಪರೇ, ಬರೀ ಶ್ರೀಮಂತಿಕೆ ಇದ್ರೆ ಸಾಲದು, ಒಳ್ಳೆ ಬುದ್ಧಿನೂ ಇರಬೇಕು. ಇನ್ನೊಬ್ರಿಗೆ ಕೆಟ್ಟದ್ ಮಾಡಕ್ಕೆ ಹೋಗಕ್ ಹೋಗ್ಬೇಡಿ, ಅದು ನಿಮ್ಗೆ ಸುತ್ಕೊಳುತ್ತೆ. ಸರಿ, ಸೈನ್ ಮಾಡ್ಬಿಟ್ಟು ಹೊರಡಿ ನೀವು. ನಿಮ್ಮ ಮಗಳು ಏನೋ ಅರ್ಜೆಂಟ್ ಅಲ್ಲಿದ್ದಾರೆ, ಅಪ್ಪನ್ ಕರ್ಕೊಂಡೋಗ್ಬೇಕು ಅಂತ ಹೇಳಿ. ಸೈನ್ ಮಾಡ್ಬಿಟ್ಟು ಹೊರಡಿ ನೀವು ಮನೆಗೆ. ಸರಿ ಮೇಡಮ್, ಹೋಗ್ತೀನಿ. ಯಾಕ್ರಿ ತಿಪ್ಪೆ ಇನ್ನೂ ಇಲ್ಲೇ ನಿಂತಿದ್ದೀರಾ? ನೀವು ಹೋಗಲ್ವಾ ಮನೆಗೆ? ಅಯ್ಯೋ ಮೇಡಮ್, ನಾನು ಎಷ್ಟೊತ್ತಿಗೆ ಹೋಗ್ತೀನೋ ಅಂತ ಕಾಯ್ತಾ ಇದ್ದೀನಿ. ಸರಿ ಮೇಡಮ್, ಬರ್ತೀನಿ. ಏನು ಬರ್ತೀರಾ? ಮತ್ತೆ ಮತ್ತೆ ಜೈಲಿಗೆ ಬರ್ಬೇಕು ಅಂತ ಹೇಳಿ ಆಸೆ ಐತೆ ನಿಮಗೆ? ಅಯ್ಯೋ ಮೇಡಮ್, ನಾನಂತೂ ಜೀವನದಾಗ ಇನ್ನೆಂದೂ ಜೈಲಿಗೆ ಬರಲ್ಲ ಮೇಡಮ್. ನನಗಂತೂ ಸಾಕಾಗೋಗೈತೆ ಇಲ್ಲಿನ ಮುದ್ದೆ ತಿಂದು ಸೊಳ್ಳೆ ಕೊಟ್ಟು ಕಡಿಸ್ಕೊಂಡು. ಜೀವನದಲ್ಲಿ ಇನ್ನೆಂದೂ ಸ್ಟೇಷನಿಗೆ ಬರಲ್ಲ ಮೇಡಮ್, ಹೋಗ್ತೀನಿ ಮೇಡಮ್. ಸರಿ ಹೋಗಿ, ಆಸ್ಪತ್ರೆಗೂ ಮತ್ತೆ ಜೈಲಿಗೂ ಪೊಲೀಸ್ ಸ್ಟೇಷನ್ಗೂ ಬರ್ತೀವಿ ಅಂತ ಮಾತ್ರ ಹೇಳಕ್ ಹೋಗ್ಬಾರ್ದು. ಹೋಗ್ತೀವಿ ಅಂತ ಹೇಳಿ ಹೋಗಿ, ಎಲ್ಲ ಒಳ್ಳೇದಾಗುತ್ತೆ. ಸಿದ್ದಪ್ಪರ ಜೊತೆಗೆ ಸೇರ್ಕೊಂಡು ಇಂಥ ಕೆಲಸ ಮಾಡಬೇಡಿ ಇನ್ನೊಂದ್ಸಲನ. ಇನ್ನೊಂದ್ಸಲ ಆಮೇಲೆ ಮುದ್ದೆ ಮುರಿಬೇಕಾಗುತ್ತೆ ನೀವು ಇಲ್ಲಿಗೆ ಬಂದು. ಹುಷಾರ್, ಓಡಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನೂ ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.